ನನ್ನ ಜೀವಿತ ನನ್ನ ಬಾಳು ಶೂನ್ಯ. ನೀನಿಲ್ಲವೋ ನನ್ನ ಜೀವಿತವನ್ನು ನಿರಾಕಾರಿ. ನನ್ನ ಜೀವನದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿಲ್ಲದ ನನ್ನೆಷ್ಟು ದುಡಿಮೆ ಇದ್ದರು, ನನ್ನ ಆಸ್ತಿ ಎಷ್ಟಿದ್ದರು, ಎಷ್ಟು ಹಣ ಇದ್ದರು, ಎಷ್ಟು ಸಂಪತ್ತು ಇದ್ದರು, ಎಷ್ಟು ಮನೆಗಳಿದ್ದರು, ನೀನು ಇಲ್ಲದೆ ನನ್ನ ಜೀವನದಲ್ಲಿ ನನ್ನ ಬಾಯಲ್ಲಿ ಸುಖವಿಲ್ಲಪ್ಪ. ದೇಶಪ್ಪ, ಇವತ್ತು ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಏಸಯ್ಯ ಇಲ್ಲದ ಮನೆ, ಏಸಯ್ಯ ಇಲ್ಲದ ಜೀವಿತ ಏನಾಗಿರುತ್ತೆ? ಯಥಾರ್ಥವಾಗಿದೆ. ನೀರಿಲ್ಲದ ಭೂಮಿಯಾಗಿದೆ, ನೀರಿಲ್ಲದ ಕಿಡಿಯಾಗಿದೆ, ನೀರಿಲ್ಲದ ಒಂದು ಭೂಮಿಯಾಗಿ ಮನುಷ್ಯನಿಗೆ ಶಾಂತಿಗಳಾಗಿ ಕೃಷಿಗಿರದ ಮನುಷ್ಯನಾಗಿ ಅನೇಕ ಹೋರಾಡುವಂತ ಮನುಷ್ಯನಾಗಿ ಕೃಷಿಯ ಅರಿಯುವಂತ ಮನುಷ್ಯನಾಗಿದ್ದಾನೆ. ಇವತ್ತು ಒಳ್ಳೆಯ ದೇವರನ್ನು ಸೃಷ್ಟಿಸಿದ್ದಾನೆ. ಕೆಟ್ಟರೆ ಇಂಥ ಸಂಪತ್ತಿನಲ್ಲಿ ಜೀವನದಲ್ಲಿ ಯಾವುದೂ ನಾನು ಕಂಡುಕೊಂಡಿಲ್ಲ. ಇಂಥ ಒಂದು ಭಾಗ್ಯವನ್ನು ನಾನು ನೋಡುತ್ತೇನೆ ಅಂತ ನನಗೆ ಏನು ಬೇಕಾಗಲ್ಲ. ಅನ್ಯಾಯವಾಗಿ ಅಕ್ರಮವಾಗಿ ನಾನೇನನ್ನು ಸಂಪಾದನೆ ಮಾಡಿದ್ದೆ, ಈಗ ನಾನೇನಂದರೆ 4 ವಾಪಸ್. ಇದು ನನಗೆ ಬೇಕಾಗಿಲ್ಲ. 4ಕ್ಕಿಂತ ಕೋಟಾನಿ ಕೋಟಿ ದೇವರು ನನ್ನ ಮನೆಗೆ ಬಂದು ಪಾಪಿಯಾದ ಮನೆಗೆ ಒಂದು ಕುತ್ತು ನನಗೆ ಬೆಳಕು ಬಂತು. ಕತ್ತಲೆಯುವಂತ ಮನೆ ಮತ್ತು ನನ್ನ ಮನೆಯಲ್ಲಿ ಸಮಾಧಾನವಿಲ್ಲದ ಮನೆ, ಸಂತೋಷವಿಲ್ಲದ ಮನೆ ನನ್ನ ಮನೆಯನ್ನಾಗಿದೆ. ನನ್ನ ಬೆಳಕು ಆಗಿದೆ. ನನ್ನ ಮನೆ ಸಂತೋಷವನ್ನು ಬಂದಿರುವುದಾಗಿ ದೇವರು ಹೇಳ್ತಾರೆ. ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಯಾಕೆ ಎಲ್ಲ ಬರುತ್ತೆ, ಎಲ್ಲ ಸಮಸ್ಯೆಗಳನ್ನು ನಮ್ಮಲ್ಲಿ ಇರುವಂತವಾಗಿದೆ. ದೇವರಿಗೆ ಇವತ್ತು ಬಂದಂತ ದೇವ ಮಕ್ಕಳೆಂದು ಕೂಡ ನಮಗೇನು ಬೇಕಾಗಿದೆ? ಆಶೀರ್ವಾದ ಬೇಕಾಗಿದೆ. ಇವತ್ತು ನಮಗೆ ಆಶೀರ್ವಾದ, ಯೇಸು ಕ್ರಿಸ್ತನ ಆಶೀರ್ವಾದ ಬೇಕಾಗಿದೆ. ನಿಮ್ಮನ್ನು, ನಮ್ಮನ್ನು 2000 ವರ್ಷಗಳ ಹಿಂದೆ ಬಂದಿರಬೇಕೆಂದರೆ ಆಶೀರ್ವಾದವನ್ನು ಕಳ್ಕೊಂಡಿದ್ದೇವೆ. ಅವ್ವ ಆದಾಮ ಆಶೀರ್ವಾದವನ್ನು ಮರಣ, ಪಾಪ ಕೊಡುವ ಸಂಬಳ ಮರಣ ಎಂಬುದಾಗಿ ಮರಣವನ್ನು ಕೊಂಡುಕೊಂಡಿದ್ದೀವಿ. ಮರಣದ ಜೀವನದಲ್ಲಿ ನಾವಿದ್ದೀವಿ. ಅದಕ್ಕೋಸ್ಕರವಾಗಿ ಪಾಪ ಕೊಡುವ ಸಂಬಳ ಮರಣದಲ್ಲಿ ನಾವಿದ್ದಂಥ ವ್ಯಕ್ತಿಗಳಿಗೋಸ್ಕರವಾಗಿ ಆತನು ಪರಿಶುದ್ಧರ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳನ್ನು ತೊಳೆದು ಶುದ್ಧಿ ಮಾಡಿ ನಮ್ಮನ್ನು ಆತನು ಮಕ್ಕಳಾಗಿ ನಮ್ಮನ್ನು ಮಾಡಿಕೊಂಡಿದ್ದಾರೆ. ಪ್ರಿಯರೇ, ಇವತ್ತು ನೀವು ನಾವು ಜೀವಿತದಲ್ಲಿ ಮುಖ್ಯವಾದ ಎಲ್ಲರಿಗೂ ಸೇರಿ ಇಂದಿನಿಂದ ಜೀವನ ನಮಗೆ ನೆಮ್ಮದಿಯಿಂದ ಬರುವ ನೀರಿಲ್ಲದೆ ಬಾಳು ಕಷ್ಟವಾಗಿದೆ. ನನ್ನ ಮನಸ್ಸಿನಲ್ಲಿ ಸಂಚಾರ, ಸಮಾಧಾನ, ನೆಮ್ಮದಿಯಿಂದ ನೀರು ನನಗೆ ಬೇಕಾಗುವುದಾಗಿ ಈ ಲೋಕದಲ್ಲಿ ಸಮಾಧಾನಗಳು, ಅರುಣಕರ್ತರು, ಅದ್ಭುತ ಸ್ವರೂಪರು, ಆ ಪರಾಕ್ರಮಿಯಂತ ದೇವರು ನಮಗೋಸ್ಕರವಾಗಿ ತ್ಯಾಗ ಮಾಡಿ ಪ್ರಾಣ ಕೊಟ್ಟು ಜೀವ ಕೊಟ್ಟು ಎಲ್ಲವನ್ನೂ ಮಾಡಿದಂತ ನಮ್ಮ ದೇವರಾಗಿದ್ದಾರೆ. ಎಲ್ಲರೂ ಸೇರಿ ನಾವು ಇವತ್ತು ನಾವು ದೇವರಿಗೆ ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ಪಾಪಿಯಾಗಿದ್ದೇನೆ. ನೀನು ಇದುವರೆಗೂ ನನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನವಿಲ್ಲ, ನನ್ನ ಕುಟುಂಬದಲ್ಲಿ ನೆಮ್ಮದಿ ಎಂಬುದಾಗಿ ನಾವೆಲ್ಲರೂ ದೇವರಿಗೆ ಮನಕಾಡು ಊರಿ ಇದುವರೆಗೂ ನಾನು ಪಾಪಿಯಾಗಿದ್ದೆ. ಇದುವರೆಗೂ ನನ್ನ ಜೀವನದಲ್ಲಿ ದೇವರಿಗೆ ಹೃದಯ ಸ್ಥಳ ಕೊಡದೆ ನನ್ನ ಜೀವನದಲ್ಲಿ ನಶಿಸುವಾಗಿ ದುಃಖದ ಸಂಕಟ ವೇದದಲ್ಲಿ ನನಗೆ ಎಲ್ಲರೂ ಸ್ತೋತ್ರಗಳು. ದೇವರೇ ನಿನಗೆ ಸ್ತೋತ್ರ. ದೇವರೇ ನೆರಳಿರಲಿ. ದೇವರೇ ಗಟ್ಟಿಯಾಗಿ ಯೇಸುವೇ, 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 ನಾನು ಪಾಪಿಯಾಗಿದ್ದೆ, ನಾನು ಕಷ್ಟದಲ್ಲಿದ್ದೆ, ಲೋಕದಲ್ಲಿದ್ದೆ. ನಿನ್ನ ಮೂಲಕವಾಗಿ ನಾನು ಜ್ಞಾನವಂತರಾಗಿ ಮಾಡಿದ್ದೆ. ನಾನು ದೇವರಿಗೆ ದೂರವಾಗಿದ್ದೆ. ನಾನು ಹತ್ತಿರವನ್ನು ನನ್ನನ್ನು ಹುಡುಕಿ ಬಂದು ನೀನು ಮಗನಾಗಿ ಮಾಡಿಕೊಂಡಿದ್ದೀಯ, ಮಗನಾಗಿ ಮಾಡಿಕೊಂಡಿದ್ದೆ. ಕರ್ತನೆ, ನಿನಗೆ ಸ್ತೋತ್ರ. ದೇವರೇ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ.